ನಮಸ್ಕಾರ, ನಾನ್ ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಜಂತರ್ ಮಂತರ್ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಸುಮಾರು 38 ದಿನಗಳಿಂದ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಜೆನ್ಸಿಗಳು ಹಾಗೂ ಕಾಕ್ರೋಚ್ ಪಕ್ಷ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದಂಥದ್ದು. ಪ್ರಮುಖವಾದ 3 ಬೇಡಿಕೆಗಳನ್ನ ಕೂಡ ಇಟ್ಟಂಥದ್ದು. ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಅವರನ್ನ ಬಂಧನವನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಸಚಿವರನ್ನ ರಾಜೀನಾಮೆ ತಗೋಬೇಕು, ಇದುವರೆಗೂ ಹಾಕಿರುವಂತಹ FIR ಏನು ಹೋರಾಟಗಾರರ ಮೇಲೆ FIR ಆಗಿರೋದನ್ನ ನಿಲ್ಲಿಸಬೇಕು ಅಥವಾ ಅದನ್ನ ತೆಗೆದು ಹಾಕಬೇಕು, ಮತ್ತು ಏನು 21 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಅವರಿಗೆ 1 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಯಿತು. ಶನಿವಾರ 3:30ಕ್ಕೆ ಚರ್ಚೆ ಆಗಬೇಕಾಗಿತ್ತು. ಅದಕ್ಕೂ ಮುಂಚೆಯೇ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಂತಹ ನಂತರ ಕಾಕ್ರೋಚ್ ಪಕ್ಷ ಮತ್ತು ಬೇರೆ ಪಕ್ಷಗಳು ಕೂಡ ಏನು ವಿದ್ಯಾರ್ಥಿಗಳು ಕೂಡ ಅಲ್ಲಿಂದ ಹೊರ ಹೋಗಿರುವಂಥದ್ದನ್ನು ನೋಡ್ತೇವೆ, ಪ್ರತಿಭಟನೆಯನ್ನ ನಿಲ್ಲಿಸಿರುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ದೆಹಲಿಯ ಜಂತರ್ ಮಂತರ್ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಇನ್ನು ಎರಡನೆಯದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ ನಂತರದಲ್ಲಿ ಏನು ಕರ್ನಾಟಕದ ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ನೇಮಕವನ್ನ ಮಾಡಲಾಗಿದೆ. ಈಗಾಗಲೇ ಜೋಶಿ ಅವರು ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ಮಾಡಿರುವಂತದ್ದನ್ನ ನೋಡ್ತೀವಿ. ಇನ್ನು ಮೂರನೇದಾಗಿ ಪರೀಕ್ಷೆಯನ್ನ ವ್ಯವಸ್ಥಿತವಾಗಿ ಸಮಗ್ರವಾಗಿ ಸುಧಾರಣೆಯನ್ನ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಉದ್ಯಮಿ ಆಗಿರುವಂತಹ ನಂದನ್ ನೀಲ್ಕೇಣಿ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಅಂದ್ರೆ ಟಾಸ್ಕ್ ಫೋರ್ಸ್ ಅನ್ನ ರಚನೆಯನ್ನ ಮಾಡಿರುವಂತದ್ದು. ಈ ಟಾಸ್ಕ್ ಫೋರ್ಸ್ ನಲ್ಲಿ ಏನು ಇಸ್ರೋದ ಮಾಜಿ ಮುಖ್ಯಸ್ಥರಾಗಿರುವಂತಹ ಎಸ್ ಸೋಮನಾಥ್ ಅವರಿದ್ದಾರೆ, ಗುಪ್ತಚರ ಇಲಾಖೆಯ ಮಾಜಿ ನಿರ್ದೇಶಕರಾದಂತಹ ತಪನ್ ದೇಕರ್ ಅವರು ಇರುವಂತದ್ದು, IITಯ ನಿರ್ದೇಶಕ ವಿ ಕಾಮಕೋಟೆ ಅವರು ಇರುವಂತದ್ದು, ಶಿಕ್ಷಣ ಇಲಾಖೆಯ ಮಾಜಿ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಇರುವಂತದ್ದು. ಇವರೆಲ್ಲರೂ ಕೂಡ ಸೇರ್ಕೊಂಡು ಮುಂದಿನ ದಿನದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅಕ್ರಮ ಆಗಬಾರದು, ಆ ಅಕ್ರಮವನ್ನು ಹೇಗೆ ತಡಿಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ ಮಾಡಿ ಆಧುನಿಕ ತಂತ್ರಜ್ಞಾನವನ್ನ ಅದಕ್ಕೆ ಆದಂತಹ ಒಂದು ಸಾಫ್ಟ್ವೇರ್ ಗಳನ್ನ ರಚನೆಯನ್ನ ಮಾಡಿ ಮುಂದಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಪರೀಕ್ಷೆಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ತಯಾರಿಯನ್ನ ಕೂಡ ಮಾಡ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿರುವಂತದ್ದು. ಇನ್ನು ಬಹಳ ಮುಖ್ಯವಾಗಿ ಇಂದು ಸಂಸತ್ನಲ್ಲಿ ಬಹಳ ದೊಡ್ಡ ಮಟ್ಟದ ಅಕ್ರಮ ಮಾರ್ಗಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ಚಾಲನೆ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಇದರ ಅಂಗವಾಗಿ ಇಲ್ಲಿ ಏನಾಗುತ್ತೆ, ಯಾರೇ ಅಕ್ರಮವನ್ನ ಮಾಡಿದ್ರು ಕೂಡ ಅವರಿಗೆ 10 ಕೋಟಿ ರೂಪಾಯಿ ದಂಡವನ್ನ ವಿಧಿಸುವಂತದ್ದು ಮತ್ತು 10 ವರ್ಷಗಳ ಕಾಲ ಏನು ಜೈಲಿಗೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡುತ್ತಾರೆ ಅನ್ನುವಂತಹ ವಿಧೇಯಕ ಇವತ್ತು ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನು ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮಕ್ಕೆ ಒಂದು ಹೋರಾಟಕ್ಕೆ ಕೇಂದ್ರ ಸರ್ಕಾರ ಇವತ್ತು ದಿಟ್ಟ ನಿಲುವನ್ನ ಪಡ್ಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಾದರೂ ಈ ರೀತಿಯ ಒಂದು ಅಕ್ರಮಗಳು ಆಗದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ಪರೀಕ್ಷೆಗಳು ನಡೀಲಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಬಹುತೇಕ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರ್ಬೋದು, ಒಬ್ಬ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿರ್ಬೋದು. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸ್ಪೆಷಲ್ ಲುಕ್ ಬೇಕಾ? ಹಾಗಾದ್ರೆ ನಿಮ್ಮ ಮೊದಲ ಆಯ್ಕೆ ಡಿ-ರಂಗ್ ಮೆನ್ಸ್ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಫೇಶಿಯಲ್, ಹೆಡ್ ವಾಶ್, ಹೆಡ್ ಮಸಾಜ್ ಹಾಗೂ ಬಾಡಿ ಮಸಾಜ್ ಸೇವೆಗಳು ಅತ್ಯಾಧುನಿಕ ವಿಧಾನದಲ್ಲಿ ನುರಿತ ಸಿಬ್ಬಂದಿಯಿಂದ ಅತಿ ಕಡಿಮೆ ದರದಲ್ಲಿ ಲಭ್ಯ. ಗುಣಮಟ್ಟದ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗ್ರಾಹಕರ ತೃಪ್ತಿಯೇ ನಮ್ಮ ಆದ್ಯತೆ. ಎಂದೇ ಭೇಟಿ ನೀಡಿ ಡಿ-ರಂಗ್ ಮೆನ್ಸ್ ಸಲೂನ್. ಸ್ಥಳ ಮಹದೇಶ್ವರ ಆರ್ಕೇಡ್, ಗ್ರೌಂಡ್ ಫ್ಲೋರ್, ಮಹಾಲಕ್ಷ್ಮಿ ನಗರ ರಸ್ತೆ, ಶ್ರೀನಿವಾಸ ಸ್ಕೂಲ್ ಹತ್ತಿರ, ಗುಬ್ಬಿ. ದೂರವಾಣಿ ಸಂಖ್ಯೆ 7795838559. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.